ಇಂದು ಕನ್ನಡದ ವರನಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಹೀಗಾಗಿ ರಾಜ್ಯದಲ್ಲಿ ಗಲ್ಲಿ ಗಲ್ಲಿ ಮೂಲೆ ಮೂಲೆಯಲ್ಲೂ ಅಣ್ಣವರ ಫೋಟೋಗೆ ಪೂಜೆ ಮಾಡಿ ವಿವಿಧ ರೀತಿಯಲ್ಲಿ ಅಭಿಮಾನ ಮೆರೆದಿದ್ದಾರೆ. ಇದರ ಒಂದು ಝಲಕ್ ನಿಮ್ಮ ಮುಂದೆ. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ 96ನೇ ಜನ್ಮದಿನ. ಕುಟುಂಬಸ್ಥರಿಂದ ರಾಜ್ ಸ್ಮಾರಕಕ್ಕೆ ಪೂಜೆ. ಅಣ್ಣವರ ಹುಟ್ಟುಹಬ್ಬಕ್ಕೆ ಮೊಮ್ಮಗಳ ಸಿನಿಮಾ ರಿಲೀಸ್. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ದೇವತಾ ಮನುಷ್ಯ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಲ್ಲದೆ ಹಲವು ವಿಚಾರಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಅಪ್ಪಟ ಕಲಾವಿದ. ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದ ಮುತ್ತುರಾಜ್ ಕೇವಲ 3ನೇ ಕ್ಲಾಸ್ ಓದಿದ್ರೂ ಗೌರವ ಡಾಕ್ಟರೇಟ್ ಪದವಿ ಪಡೆದು ಡಾಕ್ಟರ್ ರಾಜ್ಕುಮಾರ್ ಎನಿಸಿಕೊಂಡಿದ್ದಾರೆ. ಸಿನಿಮಾ ಪಾತ್ರಗಳಂತೆ ತಮ್ಮ ಬದುಕಿನಲ್ಲಿ ಕೂಡ ಹಲವು ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಕಣ್ಮಣಿ ಎನಿಸಿಕೊಂಡಿದ್ರು. ಈ ಕಾರಣಕ್ಕೆ ಅವರು ನಮ್ಮನ್ನ ಅಗಲಿ ಇಷ್ಟು ವರ್ಷಗಳ ಬಳಿಕವೂ ಅವರನ್ನ ಕನ್ನಡ ನಾಡು ಎಂದಿಗೂ ಸ್ಮರಿಸುತ್ತೆ. ಅಭಿಮಾನಿಗಳು ಅವರನ್ನ ಹೃದಯದಲ್ಲಿಟ್ಟು ಆರಾಧಿಸುತ್ತಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಅಭಿಮಾನಿಗಳು ಬಂಗಾರದ ಮನುಷ್ಯನಿಗೆ ಪುಷ್ಪ ನಮನವನ್ನ ಅರ್ಪಿಸಿದ್ರು. ಅಪ್ಪನ ಜನ್ಮದಿನದ ಅಂಗವಾಗಿ ನಟ ಶಿವರಾಜ್ಕುಮಾರ್ ದಂಪತಿ, ನಟ ರಾಘವೇಂದ್ರ ರಾಜ್ಕುಮಾರ್ ದಂಪತಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಕುಟುಂಬದ ಸದಸ್ಯರು ಕಂಠೀರವ ಸ್ಟುಡಿಯೋದಲ್ಲಿ ರಾಜ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ನೋಡಿದಾಗ ನಮ್ಮ ತಂದೆ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ. ಇದು ಅವ್ರು ಸಂಪಾದನೆ ಮಾಡಿರೋ ಒಂದು ಅಭಿಮಾನಿ ದೇವರುಗಳನ್ನ ಆ ಅಭಿಮಾನಕ್ಕೆ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ನೋಡಿ, ತುಂಬ ಖುಷಿ ಆಗುತ್ತೆ. ಅದು ಕಮ್ಮಿ ಆಗಲ್ಲಮ್ಮ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಬರೋ ಪೀಳಿಗೆಗಳು ಬಂದು ಆಚರಿಸ್ತಾ ಇದ್ದಾರೆ, ಅದು ಕಮ್ಮಿ ಆಗಲ್ಲ. ಜನ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಮನೆ ಹತ್ರ ಬರ್ತಾ ಇದ್ರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರೋರು. ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋರು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರನ್ನೂ ಗ್ರೀಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ಗಳು ಕಟ್ ಮಾಡೋದು. ಅದು ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕಂತಂದ್ರೆ ತುಂಬಾನೇ ಅದು ಫೆಬ್ರವರಿ ಬರ್ಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ಈಗಿನೂ ಅಲ್ಲಿ ಬಂದ್ಬಿಟ್ಟು ಅದು ಸೊ ಇಲ್ಲಿ ಇರ್ಲಿಲ್ಲ. ಸೊ ಅವಾಗ ಏನಾಯ್ತು, ಒಂದು 1 month 1.5 month ಪೋಸ್ಟ್ಪೋನ್ ಮಾಡಿದೆ ಅಂತ ಕರೆಕ್ಟಾಗಿ ಅಪ್ಪಾಜಿ ಬರ್ತ್ಡೇಗೆ ಬಂದು. ಸೊ ಮತ್ತು ಅದೇನು ರಿಲೀಸ್ ಆಗಿದೆ, ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತ. ಆ್ಯಕ್ಚುಲಾಗಿ ಪಾಪ 10 ವರ್ಷದ ಮಕ್ಕಳು ಇಲ್ದಿರೋ ನಾನು ಬಂದಿದ್ದೆ. ಅದು ಐ ಥಿಂಕ್ ನನಗೆ ಅದು ಗಿಫ್ಟ್. ಅದು ಲಾಸ್ಟ್ ಟೈಮ್ ಬರೋಕ್ಕಾಗಲಿ, ಆ್ಯಕ್ಚುಲಿ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಅದಕ್ಕೆ ಸತಿ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಮಾಡಿ. ಇನ್ನು ತಾತನ ಹುಟ್ಟುಹಬ್ಬದಂದೇ ಮೊಮ್ಮಗಳು ನಿವೇದಿತಾ ಶಿವರಾಜ್ಕುಮಾರ್ ನಿರ್ಮಾಣ ಮಾಡಿರುವ ಫೈರ್ ಫ್ಲೈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಂಡಿದೆ. ಸದ್ಯ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.